ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹರ್ಷೀಸ್ ಕಿಚನ್. ಎಲ್ಲರೂ ಅವ್ರವ್ರ ಸ್ಟೈಲಲ್ಲೇ ವೆಜ್ ಪಲಾವ್ ಮಾಡ್ತಾರೆ. ಇದು ನನ್ನ ಸ್ಟೈಲ್ ವೆಜ್ ಪಲಾವ್. ಬನ್ನಿ ಹೇಗೆ ವೆಜ್ ಪಲಾವ್ ಮಾಡೋಣ ಅಂತ ನೋಡ್ಕೊಂಬರೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕಾಯಿ, ಕೊತ್ತಂಬರಿ, ಪುದೀನ. ಆಮೇಲೆ ಸ್ವಲ್ಪ ಆಯಿಲ್, ಬಿರಿಯಾನಿ ಐಟಮ್ಸು, ಆಮೇಲೆ ಸ್ವಲ್ಪ ಕರ್ಡು, ಆಮೇಲೆ ಬೇಯಿಸ್ಕೊಂಡಿರೋ ಅಂಥ ಬಟಾಣಿ ಬೇಕು, ಆಮೇಲೆ ವೆಜಿಟೇಬಲ್ಸು. ಇಲ್ಲಿ ನಾನು ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು, ಒಗ್ಗರಣೆಗೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಅದಾದ ನಂತರ ಇದು ಮಸಾಲೆ ಐಟಮ್ಸು. ಇದು ರೆಡ್ ಚಿಲ್ಲಿ, ಗರಂ ಮಸಾಲ, ಬಿರಿಯಾನಿ ಮಸಾಲ, ಉಪ್ಪು ಮತ್ತು ಸ್ವಲ್ಪ ಅರಿಶಿನ. ಮತ್ತು ಅದಾದ ನಂತರ ನಾನು ನಾರ್ಮಲ್ ರೈಸ್ ತೊಗೊಂಡಿದ್ದೀನಿ. ಏನು ವೈಟ್ ರೈಸ್ ಮಾಡ್ಕೊತಾರಲ್ಲ ಆ ರೈಸೇ ತೊಗೊಂಡಿದ್ದೀನಿ. ಇದು ಪುಳಿ ರೈಸ್ ಏನೋ ಅಂತ ಕರೀತಾರೆ. ಅದಕ್ಕೆ ನಾನು ಅಳತೆ ಇದು 1/4 ತೊಗೊಂಡಿದ್ದೀನಿ ಇದರಲ್ಲಿ. ಇವಾಗ ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದನ್ನು ಸ್ವಲ್ಪ ಮಸಾಲೆನ ಹುರ್ಕೋಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಕಾದಾದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಬ್ರೌನ್ ಬರೋವರೆಗೂ ಸ್ವಲ್ಪ ಹುರ್ಕೋಬೇಕು. ಹುರ್ಕೊಂಡು ಆದಮೇಲೆ ಅದಕ್ಕೆ ರೆಡ್ ಚಿಲ್ಲಿ ಹಾಕ್ಕೊತಿದ್ದೀನಿ. ಅದಾದಮೇಲೆ ಇದು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೋಬೇಕು. ಇದೆಲ್ಲ ಚೆನ್ನಾಗಿ ಹುರ್ಕೋಬೇಕು. ನಾವೆಷ್ಟು ಹುರ್ಕೋತೀವೋ ಅಷ್ಟು ಟೇಸ್ಟ್ ಕೊಡುತ್ತೆ ಇದು ಮಸಾಲೆ. ಆಮೇಲೆ ಅದಕ್ಕೆ ಸ್ವಲ್ಪ ಚಕ್ಕೆ ಮತ್ತು ಲವಂಗನೂ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಇವಾಗ ಅದನ್ನು ಎಲ್ಲ ಸೇರಿಸಿ ಹುರ್ಕೋಬೇಕು. ಆಮೇಲೆ ಅದಕ್ಕೆ ನಾನು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು. ನೀವೆಷ್ಟು ಅದು ಹಸಿ ವಾಸನೆ ಹೋಗೋವರೆಗೂ ನೀವು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇವಾಗ ಚೆನ್ನಾಗಿ ಇದನ್ನು ಕೂಡ ಹುರ್ಕೊಳ್ಳಿ. ಇದ್ರ ಜೊತೆಗೆ ಸ್ವಲ್ಪ ಟೊಮೆಟೊ ಆ್ಯಡ್ ಮಾಡ್ಕೊತಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಕಾಯಿ ತೊಗೋಬೇಕು, ಜಾಸ್ತಿ ತೊಗೋಬಾರ್ದು. ಇದೆಲ್ಲ ಸೇರಿಸಿ ನಾನಿವಾಗ ಎಲ್ಲನೂ ಸೇರಿಸಿ ಚೆನ್ನಾಗಿ ಹುರ್ಕೊಳ್ಳಿ. ಅದು ತಣ್ಣಗಾಗುತ್ತೆ. ಅದಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಇದು ಮಸಾಲ ರೆಡಿ ಆಗ್ತಾ ಬರ್ತಾಯಿದೆ. ಇವಾಗ ನೀವು ನೋಡ್ಬೋದಲ್ಲ ಯಾವ ಕಲರಿಗೆ ನಾನು ಹುರ್ಕೊಂಡಿದ್ದೀನಿ, ಈ ಕಲರ್ಗೆ ಹುರ್ಕೋಬೇಕು. ಇದಾದ ನಂತರ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಪಲಾವ್ ಮಾಡೋಕ್ಕೆ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಆವಾಗಲೇ ತೋರಿಸಿದ್ನಲ್ಲ ಎಷ್ಟು ತೊಗೋಬೇಕಂತ, ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಇವಾಗ ಮಸಾಲೆ ಐಟಮ್ಸ್ ಹಾಕ್ಕೊತಿದ್ದೀನಿ, ಬಿರಿಯಾನಿ ಐಟಮ್ಸು. ಅದನ್ನು ಲೈಟಾಗಿ ಹುರ್ಕೊಳ್ಳಿ ಸ್ಮೆಲ್ ಬರೋವರೆಗೂ. ಇವಾಗ ಅದಕ್ಕೆ ಒಗ್ಗರಣೆಗೆ ತೊಗೊಂಡಿರೋವಂಥ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಹುರ್ಕೋಬೇಕಾಗತ್ತೆ. ಮೀಡಿಯಮ್ ಉರಿಲೇ ಇಟ್ಕೊಂಡು ಹುರ್ಕೊಳ್ಳಿ, ಏನಂದರೆ ಅದು ಫುಲ್ ಸೀದೋಗಿಬಿಡುತ್ತೆ. ಇವಾಗ ನೋಡ್ತಿದ್ದಾರಲ್ಲ ಅದಕ್ಕೆ ನಾನು ಹುರ್ಕೊಂಡಿದ್ದೀನಿ. ಅದಾದ ನಂತರ ಇಷ್ಟು ಹುರ್ಕೊಂಡ್ಮೇಲೆ ಇವಾಗ ಅದಕ್ಕೆ ಬೇಯಿಸಿಟ್ಟಿರೋ ಅಂಥ ಬಟಾಣಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಅದ್ರ ಜೊತೆಗೆ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಒಂದು ಟೈಮ್ ಟ್ರೈ ಮಾಡಿ. ಇವಾಗ ಅದಕ್ಕೆ ನಾನು ಮಸಾಲೆ ಐಟಮ್ಸ್ ತೊಗೊಂಡಿದ್ನಲ್ಲ ಆ ಮಸಾಲೆ ಐಟಮ್ಸನ್ನ ಹಾಕ್ಕೋತಾ ಇದ್ದೀನಿ. ಇವಾಗ ನಿಮ್ಗೆ ಈ ಥರ ಎಲ್ಲ ಇಟ್ಕೊಂಡು ಅಳತೆ ಪ್ರಕಾರ ಮಾಡಿಕೊಂಡ್ರೆ ಕರೆಕ್ಟ್ ಅಳತೆಗೆ ನಿಮಗೆ ಪಲಾವ್ ಸೂಪರಾಗಿ ರೆಡಿ ಆಗುತ್ತೆ. ಅದನ್ನು ಸ್ವಲ್ಪ ಚೆನ್ನಾಗಿ ಮೀಡಿಯಮ್ ಉರಿಲಿ ಇಟ್ಕೊಂಡು ಹುರ್ಕೊಳ್ಳಿ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. ಅದಕ್ಕೆ ಇವಾಗ ನಾನು ಸ್ವಲ್ಪ ಕರ್ಡ್ ಹಾಕ್ಕೊತಾ ಇದ್ದೀನಿ.
ನಿಮ್ಗೆ ಕರ್ಡೆಲ್ಲ ತುಂಬ ಹಾಕ್ಕೋಬೇಡಿ. ಏನಂದರೆ ನಾವು ಟೊಮೆಟೊನೂ ಹಾಕ್ಕೊಂಡಿರ್ತೀವಲ್ಲ, ಸ್ವಲ್ಪ ಹಾಕ್ಕೋಬೇಕಾಗತ್ತೆ, ಇಲ್ಲಾಂದರೆ ಹುಳಿ ಹುಳಿ ಆಗಿಬಿಡುತ್ತೆ. ಎರಡೂ ಈಕ್ವಲ್ ಅಳತೆಗೆ ನಾವು ತೊಗೋಬೇಕಾಗತ್ತೆ. ಆವಾಗ ಟೇಸ್ಟ್ ಕೊಡುತ್ತೆ. ಕರ್ಡ್ ಹಾಕ್ಕೊಳ್ಳೋದು ರೀಸನ್ ಬಂದು ಟೇಸ್ಟ್ ಕೊಡುತ್ತೆ ಅಂತ. ಇವಾಗ ಅದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಹುರ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ, ಅದು ಹುರ್ಕೊಂಡು ನಂತರ ಇವಾಗ ನಾನು ರುಬ್ಬಿಟ್ಕೊಂಡು ಬಂದಿರೋ ಮಸಾಲ ತೋರಿಸ್ತೀನಿ ನೋಡಿ. ಅದನ್ನು ಹಾಕೋಬೇಕಾಗತ್ತೆ ಇವಾಗ. ಆವಾಗಲೇ ಹುರ್ಕೊಂಡಿದ್ವಲ್ಲ ಆ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಇದನ್ನು ಹಾಕ್ಕೊಂಡು ನೀಟಾಗಿ ಬರೋವರೆಗೂ ನಾವು ಹುರ್ಕೋಬೇಕಾಗತ್ತೆ. ಫಸ್ಟು ಮಸಾಲೆ ಹಾಕ್ಕೊತಿದ್ದೀನಿ ಅಂದರೆ ವೆಜಿಟೇಬಲ್ಸ್ ಬೇಗ ಬೆಂದೋಗಿಬಿಡುತ್ತೆ. ಫಸ್ಟ್ ಮಸಾಲಾನ ಚೆನ್ನಾಗಿ ಬೇಯಿಸ್ಕೊಂಡು ಬರೋವರೆಗೂ, ಆಮೇಲೆ ನಾವು ಬಂದು ಅದಕ್ಕೆ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ ಚೆನ್ನಾಗಿದೆ. ಇವಾಗ ಬಂದು ಕುದ್ದಾಗಿದೆ. ಇವಾಗ ಒಂದು ಆಲೂಗಡ್ಡೆ, ಕ್ಯಾರೆಟು, ಬೀನ್ಸ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಏನು ವೆಜಿಟೇಬಲ್ಸ್ ಇದೆಯೋ ಏನು ಬೇಕಾದ್ರೂ ಹಾಕ್ಕೋಬೋದು. ಪನ್ನೀರು ಹಾಕ್ಕೋಬೋದು, ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೋಬೋದು, ಕಾಲಿಫ್ಲವರ್ ಹಾಕ್ಕೋಬೋದು, ನಿಮ್ಮ ಇಷ್ಟ. ಬಟ್ ನನ್ನ ಮನೇಲಿ 3 ಇತ್ತು, ಅದಕ್ಕೆ ಇಷ್ಟ ಹಾಕ್ಕೊಂಡಿದ್ದೀನಿ. ಇದು ಕ್ವಾಂಟಿಟಿ ಬಂದು ಸ್ವಲ್ಪ ತಿನ್ನೋರಾದರೆ ಒಂದು 4ರಿಂದ 5 ಜನ ತಿನ್ಬೋದು. ಜಾಸ್ತಿ ತಿನ್ನೋರಾದರೆ 2-3 ಜನ ತಿನ್ಬೋದು. ಇವಾಗ ನೋಡಿ ಚೆನ್ನಾಗಿ ಅದು ಬೆಂದಿದೆ. ಇವಾಗ ಇದಕ್ಕೆ ಬಂದು ನಾನು 1.25 ರೈಸ್ ತೊಗೊಂಡಿದ್ದೆ. ಇವಾಗ ಅದರಲ್ಲಿ 2 ಗ್ಲಾಸಷ್ಟು ನಾನು ನೀರನ್ನು ಹಾಕ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಆದಮೇಲೆ ನಾವು ರೈಸ್ ಹಾಕ್ಕೋಬೇಕಾಗತ್ತೆ. ಇವಾಗ ಅದಕ್ಕೆ ಉಪ್ಪು ಸ್ವಲ್ಪ ಕಡಿಮೆ ಇತ್ತು, ಉಪ್ಪು ಹಾಕ್ಕೋತಾ ಇದ್ದೀನಿ. ಇವಾಗ ಅದು ಕುದಿ ಬರ್ತಾಯಿದೆ, ನೀವು ನೋಡ್ಬೋದು. ಇವಾಗ ಬಂದು ನಾನು ರೈಸ್ ಹಾಕ್ಕೊತಾ ಇದ್ದೀನಿ. ಇದು ನೆನೆಸಿಟ್ಕೊಂಡಿರೋ ರೈಸು ಒಂದು 15-20 ಮಿನಿಟ್ಸ್ ನೆನೆಸಿಟ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಗಾರ್ನಿಷಿಗಂತ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಇವಾಗ ಅದು ಎಣ್ಣೆ ಬಿಡೋವರೆಗೂ ಸ್ವಲ್ಪ ನಾವು ಕುದಿಸ್ಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಅದು ಕುದಿ ಬಂದಿದೆ. ಇವಾಗ ಕುಕ್ಕರ್ ಮುಚ್ತಾ ಇದ್ದೀನಿ. ಕುಕ್ಕರ್ ಮುಚ್ಚಿ ಇವಾಗ ಅದಕ್ಕೆ ನಾವು 3 ವಿಷಲ್ ಬಿಡಬೇಕಾಗತ್ತೆ. ಈ ಥರ ಬಂದಿದೆ. ಟೇಸ್ಟ್ ಸೂಪರ್ ಆಗಿತ್ತು. ನೀವು ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.